ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 8/10/2025 ಅಧಿಸೂಚಿಸಲಾದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದ SDA ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಸೊ ಈ ಒಂದು ಲಿಖಿತ ಪರೀಕ್ಷೆಯನ್ನು ಬರೆದ ಎಲ್ಲ ಒಂದು ಅಭ್ಯರ್ಥಿಗಳ ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಅಂದರೆ ತಾತ್ಕಾಲಿಕ ಆಯ್ಕೆ ಅಂಕಗಳ ಪಟ್ಟಿಯನ್ನು ಇದೀಗ ಇಲ್ಲಿ ಅನೌನ್ಸ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಈ ಒಂದು ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಆಧಾರದ ಮೇಲೆ ಈ ಒಂದು ಅಂಕಗಳ ಮೇಲೆ 1:3 ಇದಕ್ಕೆ ಒಂದು ಕಟ್ ಆಫ್ ಎಟ್ ನಿಲ್ಬೋದು. ಓಕೆ, ಎಷ್ಟು ಸ್ಕೋರು ಒಂದು ಸೇಫೆಸ್ಟು. ಓಕೆ, ಆಮೇಲೆ ಕೆಟಗರಿ ವೈಸ್ ಎಷ್ಟೆಷ್ಟು ಒಂದು ಕಟ್ ಆಫ್ ನಿಲ್ಬೋದು ಅಂತ ಇಲ್ಲಿ ಅನಲೈಸ್ ಮಾಡೋಣ. ಎಸ್ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ನಾನ್ HK ಪೋಸ್ಟಲ್ಲಿ ಈ ದ್ವಿತೀಯ ದರ್ಜೆ ಸಹಾಯಕರು ಅಥವಾ SDA ಅಂತ ಏನಂತೀವಿ, ಇದಕ್ಕೆ ಒಟ್ಟು ಹುದ್ದೆಗಳ ಸಂಖ್ಯೆ 14. ಓಕೆ, ಓನ್ಲಿ ಇನ್ನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಈ BDAಯಲ್ಲೇ 14 ಹುದ್ದೆಗಳದಾವ. ಓಕೆ, ಈ ಒಂದು 14 ಹುದ್ದೆಗಳಿಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅನ್ನೋಕ್ಕಿಂತ ಎಷ್ಟು ಜನ ಈ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಒಂದು ಲಿಸ್ಟಲ್ಲಿ ಕೂಡ ನೀವು ನೋಡ್ಬೋದು. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದಾಗ ಕೊನೆಯದಾಗಿ ಬರುವಂಥ ನಂಬರ್ ಅಥವಾ ಈ ಒಂದು ದಿಸ್ ಇಸ್ ದ ಇಯರ್ ನೋಡಿ, 54,200 54,200 ಇಷ್ಟು ಅಭ್ಯರ್ಥಿಗಳು ಈ ಒಂದು SDA ಎಕ್ಸಾಮನ್ನು ಬರೆದಿದ್ದಾರೆ. ಈ ಒಂದು SDA ಎಕ್ಸಾಮಲ್ಲಿ ಒಟ್ಟು ಎಷ್ಟು ಪೋಸ್ಟು 14. ಇಷ್ಟು ಜನರಲ್ಲೇ 14 ಜನ ಸೆಲೆಕ್ಟ್ ಆಗ್ತಾರೆ. ಅಂದ್ರೆ ಕಾಂಪಿಟೇಷನ್ ನೋಡಿ ಎಷ್ಟದ. ಒಂದು ಹುದ್ದೆಗೆ ಇಲ್ಲಂದ್ರೂ ಎಷ್ಟಿರ್ಬೋದು, ಮೋರ್ ದ್ಯಾನ್ 4,000 ಅಷ್ಟಾಗತ್ತೆ. ಓಕೆ, ಒಂದು ಹುದ್ದೆಗೆ. ಸೊ ಈಗ ನಾವು ಈ ಒಂದು ಹುದ್ದೆಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ಒಂದು ಸ್ವಲ್ಪ ಅಸಂಪ್ಷನ್ ಮಾಡೋಣ. ಇಲ್ಲಿ ನೋಡಿ, ಈ ಒಂದು ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಪೇಪರ್ ಇದಾವೆ. ಈ 2 ಪೇಪರ್ಗಳ ಒಟ್ಟು ಬೇರೀಸನ್ನು ಮಾಡಿದಾಗ ನಮಗೆ ಟೋಟಲ್ ಸಿಗುತ್ತೆ. ಈ ಟೋಟಲನ್ನು ನೀವು ಒಂದು ಸ್ಕೋರ್ ನೋಡಿದಾಗ ಯಾರು ಒಂದು ಟಾಪಲ್ಲಿ ಇರ್ತಾರೆ, ಟಾಪಲ್ಲಿ ಅನ್ನೋಕ್ಕಿಂತ ಈ ಒಂದು ಟೋಟಲ್ ಎಷ್ಟದವ 14 ಪೋಸ್ಟ್. ಅದರಲ್ಲಿ ಈ ಟಾಪ್ 14 ಅಂದರೆ ಟಾಪ್ 14 ಅಂತ ಅಲ್ಲ, ಟಾಪ್ 14ನಲ್ಲೇ ಈ 14 ಅನ್ನೋಕ್ಕಿಂತ ಕೆಟಗರಿ ವೈಸ್ ಇರ್ತಾವೆ. GM 3B 3A ಕೆಟಗರಿ 1 2A 2B ಈ ರೀತಿ ಹುದ್ದೆಗಳ ವರ್ಗೀಕರಣ ಆಗುತ್ತೆ. ಅದರಲ್ಲಿ ಯಾವ ಹುದ್ದೆಗಳಿಗೆ ಯಾವ ಒಂದು ಕೆಟಗರಿಗೆ ಆ ಒಂದು ಹುದ್ದೆ ಮೀಸಲಾಗಿದೆಯೋ ಆ ಒಂದು ಆಧಾರದ ಮೇಲೆ ನಿಮ್ಗೆ 1:3 ಈ ಒಂದು ಕಟ್ ಆಫ್ ನಿಲ್ಲುತ್ತೆ. ಅದೇ ರೀತಿ 1:1 ಕೂಡ. ಈಗ ನಮಗೆ ಬೇಕಾಗಿರೋದೇನು 1:3. ಸೊ ಇಲ್ಲಿ ಒಟ್ಟು 14 ಹುದ್ದೆಗಳಂತ ಹೇಳಿದ್ರೆ 1:3 ಅಂದರೆ ಎಷ್ಟಾಗತ್ತೆ, 42 ಹುದ್ದೆಗಳು. 42 ಹುದ್ದೆಗಳಲ್ಲ, 42 ಕ್ಯಾಂಡಿಡೇಟ್ಸ್. ಇಷ್ಟು ಕ್ಯಾಂಡಿಡೇಟ್ಸನ್ನು ಏನು ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು, ಸ್ಕೋರ್ ಕೂಡ ಎಲ್ಲರದು ತುಂಬ ಚೆನ್ನಾಗಿದೆ. ಯಾಕೆಂದರೆ ಪೇಪರ್ ಸ್ವಲ್ಪ ಈಜಿ ಇತ್ತು ನೋಡಿ. ಹೈಯೆಸ್ಟು 156.75, 154, 150, 148. ಓಕೆ, ಬಟ್ ಇದರಲ್ಲಿ ನಮಗೆ ಯಾರು ಯಾವ ಕೆಟಗರಿ ಅಂತ ಗೊತ್ತಿಲ್ಲ. ಬಟ್ ನಾವು ಇಲ್ಲಿ ಒಂದು ಅಜಂಪ್ಷನನ್ನು ತಿಳ್ಕೊಂಡಾಗ ಏನಪ್ಪ, ಈಗ ನೋಡಿ 42 ಕ್ಯಾಂಡಿಡೇಟ್ಸ್ ಬೇಕು ನಮ್ಗೆ.
ಇಲ್ಲಿ ಟಾಪ್ 42ನೇ ಆಗ್ತಾರೆ ಅಂತ ಹೇಳಕ್ಕೆ ಬರಲ್ಲ ನಮಗೆ. ನೋಡಿ, ಈ 42 ಅದಾರಲ್ಲ, ಈ ಮೇಲಿನ 42 ಕ್ಯಾಂಡಿಡೇಟ್ಸು ಇವರೆಲ್ಲ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಕ್ಕೆ ಬರಲ್ಲ ನಮಗೆ. ಯಾಕೆ? ಇಲ್ಲಿ ಕೆಲವೊಂದಿಷ್ಟು ಜನ ಬೇರೆ 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 ಕೆಟಗರಿ ಇರ್ತಾರೆ. ಕೆಲವೊಂದಿಷ್ಟು ಜನ GM, 3B, 2A. ಸೊ ಹಾಗೆ ಇಲ್ಲಿ GM ಇದ್ದವ್ರಿಗೆ ಸ್ವಲ್ಪ ಹೊಡೆದು ಬೀಳುತ್ತೆ. ಓಕೆ, ಈ GM ಇದ್ದವ್ರಿಗೆ ಹೊಡೆದು ಬೀಳುತ್ತೆ. ಯಾಕೆ? ಆ GM ವೇಕೆನ್ಸಿ ಈಗ 14 ಇದಾವಂದರೆ ಅದರಲ್ಲಿ 7 ವೇಕೆನ್ಸಿ GMಗಿದ್ದರೆ ಅವರು 7 × 3 = 21, ಅಂದರೆ ಟಾಪ್ 21. ನೋಡಿ, ಈ ಒಂದು ರೇಂಜಲ್ಲಿದ್ದರೆ ಏನಾಗತ್ತಾ ಅಂದರೆ ಅವ್ರಿಗೆ ಸೇಫೆಸ್ಟ್ ಝೋನ್ ಅಂತ ನಾವು ಅನ್ಬೋದು. ಸೇಫೆಸ್ಟ್ ಝೋನ್ ಅನ್ನೋಕ್ಕಿಂತ ಏನಪ್ಪ, ಇಲ್ಲಿ ಆ ಒಂದು ಕೆಟಗರಿ GM ಅಲ್ಲಿನೇ ರೂರಲ್ ಇರುತ್ತೆ, PDP ಇರುತ್ತೆ, ಕನ್ನಡ ಮಾಧ್ಯಮ ಇರುತ್ತೆ, ಮಹಿಳೆ ಇರುತ್ತೆ. ಓಕೆ, ಸೊ ನಾವು ಇದನ್ನೆಲ್ಲ ನೋಡಿದಾಗ ನಮಗೆ ಸ್ಕೋರ್ ಎಷ್ಟು ಅನ್ಬೋದು? ಮಿನಿಮಮ್ ನೋಡಿ, ನಾನು ನಿಮ್ಗೆ ಹೇಳ್ಬೇಕಂದ್ರೆ ಟಾಪ್ 100 ನೋಡಿ. ಈ ಟಾಪ್ 100ಅಲ್ಲೇ 135ಕ್ಕಿಂತ ಕೆಳಗಡೆ ಯಾರೂ ಇಲ್ಲ. ಸೊ ಇದರ ಆಧಾರದ ಮೇಲೆ ನಾವೆಷ್ಟು ಅಜಂಪ್ಷನ್ ಮಾಡೋಣ? ಇದೊಂದು ಅಜಂಪ್ಷನ್, ಫೈನಲ್ ಅಲ್ಲ. 14 ಹುದ್ದೆಗಳು, ಇದು ನೆನಪಿರಲಿ. ನಾನು ಹೇಳೋದು ನಿಮಗೆ ಈ ಕಟ್ ಆಫ್ ಜಾಸ್ತಿ ಅನ್ನಿಸ್ಬೋದು, ಬಟ್ GM ಈ 1:3 ಲಿಸ್ಟ್ಗೆ 1:3 ಲಿಸ್ಟ್ಗೆ GM ಎಷ್ಟಿರ್ಬೋದು ಅಂದ್ರೆ, ಐ ಹೋಪ್ ನಾನೇನೋ ಉಲ್ಟಾ ನಿಮ್ಮ ಕಡಿಮೆನೇ ಹೇಳ್ತೀನಿ, ಯಾಕೆಂದರೆ ನೀವು ಹೋಪ್ ಕಳ್ಕೊಬಾರ್ದು. ಓಕೆ, ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಗ್ಯಾರಂಟಿ ಅಂತೂ 140+ ಹೋಗುತ್ತೆ, 140+. ಯಾಕೆಂದರೆ ವ್ಯಾಕೆನ್ಸಿ ನೋಡ್ರಿ 14 ಅದಾವೆ. 140 ಅಂತೂ ಅದು ಸೇಫೆಸ್ಟ್ ಅಲ್ಲ. ನಿಮ್ಗೆ ಸೇಫೆಸ್ಟ್ ಯಾವ್ದು ಹೇಳಿ? 145 ಇದ್ರೆ ಇದು ಸೇಫೆಸ್ಟ್ ಸ್ಕೋರ್ ಫಾರ್ GM. ಆಮೇಲೆ 3Bದವರಿಗೆ ಆಸುಪಾಸು +1 or 2 ಮಾರ್ಕ್, 1 or 2 ಮಾರ್ಕ್ ಅಥವಾ ಸೇಮ್ ಟು ಸೇಮ್ ಇರ್ಬೋದು. ಓಕೆ, ಆಮೇಲೆ ಇತರೆ ಒಂದು ಈ 2A ಆಗಲಿ 2B ಆಗಲಿ ಇದಕ್ಕೂ ಕೂಡ ಒಂದು +or- 5 ಮಾರ್ಕ್, ಅಂದರೆ ಒಂದು ಆಸ್ಪಾಸ್ನಲ್ಲಿ 135 ಮಿನಿಮಮ್ 135. GM ಅಂತೂ ಹೇಳ್ತೀನಿ ನೋಡಿ ನಾನು ನಿಮಗೆ 145ನೇ ಬೇಕು, ಮಿನಿಮಮ್ 145. ನಿಮ್ಮ ಬಾಯಿ ಲಕ್ಕಿದ್ರೆ 140 ಇರ್ಬೋದು. ಯಾಕೆಂದರೆ ಈ ಕೊಟ್ಟಂಥ ಕ್ಯಾಂಡಿಡೇಟ್ಗಳಲ್ಲಿ ಈ ಒಂದು ಎಲ್ಲ ಮೇಲಿನವರೆಲ್ಲ GM ಇದ್ದಾರೆ ಅಂದ್ರೆ ಅದು ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಓಕೆ, ಸೊ ಇಲ್ಲಿ 145 ಅಂತೂ ಮಿನಿಮಮ್. ಅದೇ ರೀತಿ SC ST ಕೂಡ ಅದು ಕೂಡ ಸೇಮ್, ಅದು 135 ಆಸ್ಪಾಸಿನಲ್ಲಿ, 135+, ಮೈನಸ್ ಅಂತೂ ಬರಲ್ಲ. 135 to 140 ಲೆವೆಲ್. ಓವರಾಲ್ ಎಲ್ಲರಿಗೂ ಹೇಳ್ತೀನಿ, ಓವರಾಲ್ ಇನ್ಕ್ಲೂಡಿಂಗ್ GM ದ ಸೇಫೆಸ್ಟ್ ಸ್ಕೋರ್ ಅಂದ್ರೆ ನಿಮ್ಗೆ ಸೆಲೆಕ್ಟ್ ಆಗಬೇಕಪ್ಪ ಅಂದ್ರೆ 145 ಬೇಕು. ಯಾಕೆ 145? ನೋಡಿ, ಇಲ್ಲಿ ಲಾಸ್ಟ್ ಟಾಪ್ 14 ಇದ್ದಾರೆ, 144.75 ಇದೆ. ಓಕೆ, ಸೊ ಈ ಮೇಲಿನವರೆಲ್ಲ ಸೆಲೆಕ್ಟ್ ಆಗ್ತಾರಂತ ಹೇಳಕ್ಕೆ ಬರಲ್ಲ ನಮಗೆ. ಯಾಕೆಂದರೆ ಇಲ್ಲಿ ಟಾಪಲ್ಲಿ ಇರೋರೆಲ್ಲ ಏನಪ್ಪ, ಯಾವುದೇ GM ಇರಲಿ ಏನೇ ಇರಲಿ, ಬಟ್ ಇದರಲ್ಲಿ ಕೆಲವೊಂದಿಷ್ಟು ಜನ ಕೆಟಗರಿ ಇದ್ದರೆ ಅವರು GMಲ್ಲಿ ಸೆಲೆಕ್ಟ್ ಆಗ್ತಾರೆ. ಓಕೆ, ಸೊ ಅದಕ್ಕೆ ಹೇಳ್ತೀನಿ ನಾನು, ನಿಮಗೆ ಬೆಟರ್
ಈ ಒಂದು ಕೆಟಗರಿಯಲ್ಲಿ ಜಿ ಎಮ್ಗೆ 140 ಪ್ಲಸ್ ಬೇಕು, ಅಂದರೆ 1:3ಗೆ 140 ಪ್ಲಸ್ಸು. ಆಮೇಲೆ ಉಳಿದ ಕೆಟಗರಿಗೆ ±2 ಮಾರ್ಕಲ್ಲಿ ಹಿಡಿದ್ರೆ 135 ಪ್ಲಸ್, ಇಷ್ಟು ಕಟ್ ಆಫ್ ನಿಲ್ಲೋ ಸಾಧ್ಯತೆ ಇದೆ. ಓಕೆ, ಸೊ ಇದಿಷ್ಟು ಈ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಈ ಒಂದು ಕರೆದಂಥ SDA ಪೋಸ್ಟ್ಗಳಿಗೆ 1:3 ಅಥವಾ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇಷ್ಟು ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇರುತ್ತೆ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನು PWD ಈ ಒಂದು ವೇಕೆನ್ಸಿ ಇದ್ದರೆ ಅವುಗಳಿಗೆ ಸ್ವಲ್ಪ ಕಡಿಮೆ ನಿಲ್ಬೋದು, ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಡಿಪೆಂಡ್ಸ್ ಆನ್ ಕ್ಯಾಂಡಿಡೇಟ್ಸ್ ಅಪ್ಲೈಡ್. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಉಳಿದ ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕೃಷಿ ಮಾರಾಟ ಇಲಾಖೆ, ಈ ಒಂದು ಎಲ್ಲ ಒಂದು ಇಲಾಖೆಯಲ್ಲಿ ಎಲ್ಲ ಹುದ್ದೆಗಳ ಒಂದು ಸ್ಕೋರನ್ನು ಅನಲೈಸ್ ಮಾಡೋಣ. ನಮಸ್ತೆ.